3 ತಿಂಗಳ ವೇತನ ಬಾಕಿ ಎಂಎಂಸಿ ಆರ್ಐ ಗುತ್ತಿಗೆ ನೌಕರರ ಒಂದು ಪ್ರತಿಭಟನೆ. 2ನೇ ದಿನಕ್ಕೆ ಕಾಲಿಟ್ಟ ಹೋರಾಟ. ವೇತನ ಬಾಕಿ ಪಾವತಿಸುವಂತೆ ಆಗ್ರಹಿಸಿ ಎಂಎಂಸಿ ಮತ್ತು ಆರ್ಐ ಗುತ್ತಿಗೆ ನೌಕರರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ. 3 ತಿಂಗಳಿಂದ ವೇತನ ನೀಡದ ಹಿನ್ನೆಲೆ ಎಐಟಿಯುಸಿ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೌಕರರ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಏಜೆನ್ಸಿ ಹಾಗೂ ಆಡಳಿತ ಮಂಡಳಿ ನಡುವಿನ ಒಂದು ತಿಕ್ಕಾಟದಿಂದಾಗಿ ನೌಕರರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಒಟ್ಟು 800 ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದು, ಈ ಪೈಕಿ 200 ಗುತ್ತಿಗೆ ಕಾರ್ಮಿಕರಿಗೆ ವೇತನ ಪಾವತಿಯಾಗಿಲ್ಲ. ಕಳೆದ 2 ವರ್ಷಗಳಿಂದ ಆಗಾಗ ಸಮಸ್ಯೆ ಉಂಟಾಗ್ತಾ ಇದ್ದು, ಆಡಳಿತ ಮಂಡಳಿಯಾಗಲಿ ಅಥವಾ ಏಜೆನ್ಸಿ ಆಗಲಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿ ಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಬಾಕಿ ವೇತನ ಪಾವತಿಸುವವರೆಗೂ ಹೋರಾಟ ಸ್ಥಗಿತ ಆಗುವುದಿಲ್ಲ ಅಂತ ನೌಕರರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಎಂಎಂಸಿ ಆರ್ಐ ಮೈಸೂರಿನಲ್ಲಿ ಈ ಮೆಡಿಕಲ್ ಕಾಲೇಜ್ಗೆ ವ್ಯಾಪ್ತಿಗೆ ಸೇರುವಂಥದ್ದು ಕೇರ್ ಆಸ್ಪತ್ರೆ, ಚೆಲುವಾಂಬ ಆಸ್ಪತ್ರೆ, ಟ್ರಾಮಾ ಕೇರು ಮತ್ತು PKTB ಕಾಲೇಜಿಗೆ ಸೇರುತ್ತೆ. ಅದರಲ್ಲಿ 800 ಜನ ಕೆಲಸ ಮಾಡ್ತೀವಿ. 800 ಜನದಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಒಂದೊಂದು ತಿಂಗಳು ಬಿಟ್ಟು ಸಂಬಳ ಹಾಕಿದ್ದಾರೆ. ಕೇರ್ ಆಸ್ಪತ್ರೆಯಲ್ಲಿ 3 ತಿಂಗಳಿಂದ ಹಾಕಿಲ್ಲ. ಇದು 4ನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಅದನ್ನು ನಿನ್ನೆಯಿಂದ ನಾವು ಕೇಳೋದಕ್ಕೆ ಅಂತ ಹೋರಾಟ ಮಾಡ್ತಾಯಿದ್ದೀವಿ. ಆದರೂ ಅಧಿಕಾರಿಗಳು ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕೇರ್ ಆಸ್ಪತ್ರೆಯವ್ರಿಗೆ ಯಾಕೆ ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ? ಅದೇ ಆಡಳಿತ ಸರಿ ಇಲ್ವಾ, ಇಲ್ಲ ಟೆಂಡರ್ ಕೊಟ್ಟಿದ್ದಾರಲ್ಲ ಅವರು ಇವ್ರ ಮಾತನ್ನ ಕೇಳ್ತಾ ಇಲ್ವಾ, ಇವ್ರ ಕಮಿಟ್ಮೆಂಟ್ಸ್ ಏನು, ಅವರ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಬಂದು ನಿನ್ನೆಯಿಂದನೂ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾರೊಬ್ಬರು ಅಧಿಕಾರಿಗಳು ನಮಗೆ ಸರಿಯಾದ ನಿರ್ಧಾರನ ಕೊಡ್ತಾ ಇಲ್ಲ. ನಮಗೆ ಸಂಬಳ ಹಾಕಬೇಕು ಅಂತಿದ್ದಾರೆ, ಹಾಕಬಾರ್ದು ಅಂತಿದ್ದಾರೆ. ಈ ಎಲ್ಲರೂ ಎಷ್ಟು ಕಷ್ಟದಲ್ಲಿದ್ದೀವಿ ಅಂದರೆ ಒಂದು ಮಕ್ಕಳಿಗೆ ಏನು ತಗೊಳಕ್ಕಾಗ್ತಾ ಇಲ್ಲ. ಮನೆಗಳಲ್ಲಿ ಗಂಡ ಹೆಂಡತಿಗೆ ಜಗಳ ಬಂದಿದೆ, ಎಷ್ಟೋ ಸಂಸಾರಗಳು ಒಡೆದೋಗಿವೆ. ಇಷ್ಟೊಂದು ಕಿರುಕುಳ ಕೊಟ್ಕೊಂಡು ಇವರು ಕೆಲಸ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಸೂಪರ್ವೈಸರ್ಗಳಂತೂ ಭಾಳ ದಬ್ಬಾಳಿಕೆಯಿಂದ ಎಷ್ಟು ಕಡೆ ಒಂದು ಕಡೆ ಕೆಲಸ ಮಾಡಿಸಲ್ಲ. ಒಬ್ಬೊಬ್ಬರನ್ನ ಒಂದೊಂದು ಫ್ಲೋರ್ಗೆ ಬಿಡ್ತಾರೆ. ಆ ಫ್ಲೋರಲ್ಲೆಲ್ಲ ಕ್ಲೀನಿಂಗ್ ಮಾಡಬೇಕು. ಅಷ್ಟೊಂದು ಕೆಲಸ ಮಾಡಿದ್ರು ಕೂಡ ಅವರು ಮಾನವೀಯತೆಯಿಂದ ಒಂದು ಹೇಳಿ ಕೆಲಸ ಅದು ಏಜೆನ್ಸಿಗಳ ಹತ್ರದಲ್ಲಿರೋರವರು ಏಜೆನ್ಸಿಗಳನ್ನ ವಿಚಾರನೂ ಕೂಡ ತಿಳಿಸಲ್ಲ. ಅದರಲ್ಲಿ ಇಲ್ಲಿ ಅದೇ ಆಡಳಿತ ಮಂಡಳಿ ಕೂಡ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನಾವು ನಿನ್ನೆಯಿಂದನೂ ತುಂಬ ಬಿಸಿಲಲ್ಲಿ ಮಳೆಯಲ್ಲಿ 3 ತಿಂಗಳದು ಈಗ 4ನೇ ತಿಂಗಳು ರನ್ನಿಂಗ್ ಆಗಿದೆ. 3 ತಿಂಗಳು ಸಂಬಳ ಬರಬೇಕು. ನಿನ್ನೆಯಿಂದನೂ ಯಾರು ತಿರುಗಿ ನೋಡಿಲ್ಲ, ನಮ್ಮನ್ನು ಏನು ಅಂತ ಕೇಳಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಕೂಗು ಕೇಳಿಸ್ತಾ ಇಲ್ವೋ ಏನೋ ಗೊತ್ತಿಲ್ಲ. ದಪ್ಪ ಚರ್ಮ ಇರಬೇಕು, ಅವ್ರ ಕಿವಿ ಕೇಳಿಸಲ್ವಾ, ಒಂದು ಅರ್ಥ ಇಲ್ಲ. ಅಷ್ಟೊಂದು ಕಳಪೆ